ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದೆ ನಿಮ್ಮೆಲ್ಲರಿಗೂ ನಾನು ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಚಾರ ಬಂದ್ಬಿಟ್ಟು ವಿನ್ನಿಂಗ್ ಮೂಮೆಂಟ್. ಕಾರ್ತಿಕ್ ಅವರು ವಿನ್ ಆದರು. ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ಯಾಕಂದರೆ ಆ್ಯಸ್ ಎ ಕಂಟೆಸ್ಟೆಂಟ್ ಅಲ್ಲ, ಆ್ಯಸ್ ಎ ಬಿಗ್ ಬಾಸ್ ವ್ಯೂವರ್ ಆಗೋ ಕೂಡ ಎಂಟೈರ್ ಜರ್ನಿ ನಾನು ಅನಲೈಸ್ ಮಾಡಿಬಿಟ್ಟು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೆ. ಗೈಸ್ ಪ್ಲೀಸ್ ಸಿಂಪತಿಗೆ ಒಳಗಾಗಬೇಡಿ. ಚೆನ್ನಾಗೆ ನಿಯತ್ತಾಗಿ ಆಟ ಆಡಿ ಗೆದ್ದಿರೋ ಮನುಷ್ಯ ವಿನ್ ಆಗಬೇಕು, ಆಡಿರೋ ಮನುಷ್ಯ ವಿನ್ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೆ. ಪ್ರತಿ ವಾರನೂ ಒಂದು ವೋಟಿಂಗ್ ರಿಸಲ್ಟ್ಸ್ ಅಂತ ಹಾಕ್ಕೊಂಡು ಬಂದಾಗ ಯಾರಾದರೂ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಆಚೆ ಹೋಗ್ತಾರಾ ಅಂತ ನನಗೆ ಯಾವಾಗಲೂ ಭಯ ಆಗ್ತಾಯಿತ್ತು. ಅದು ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ. ಪ್ಲೀಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ಮತ್ತು ಈಗ ಫಿನಾಲೆ ಅಂತ ಬಂದಾಗ ಎಲ್ಲರೂ ವೋಟಿಂಗ್ ರಿಸಲ್ಟ್ಸ್ ವೇರಿ ಆಗ್ತಿರೋದು ನೋಡ್ತಾ ಇದ್ದರೆ ನನಗೆ ನಿಜವಾಗ್ಲೂ ಭಯ ಆಗೋದು. ಆ್ಯಸ್ ಎ ಕಂಟೆಸ್ಟೆಂಟ್ ಅವ್ರಿಗೆ ಎಷ್ಟು ಭಯ ಆಗ್ತಾಯಿತ್ತು ಅಲ್ಲೋ ಗೊತ್ತಿಲ್ಲ, ಒಬ್ಬ ರಿವ್ಯೂವರ್ ಆಗಿ. ಆದರೆ ಎಲ್ಲಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ಗೆ ಮೋಸ ಆಗ್ಬಿಡುತ್ತೋ ಅಂತ ನಂಗೆ ತುಂಬ ಭಯ ಪಡ್ತಾ ಇದ್ದೆ. ಬಟ್ ಜನಗಳು ಸಿಂಪತಿ ಅಂತ ನೋಡಿದೆ, ಒಂದು ಹಾರ್ಡ್ ವರ್ಕ್ನ, ಒಂದು ಒಂದು ಹ್ಯೂಮನ್ ಬೀಯಿಂಗ್ ಅಂದರೆ ಒಂದು ನಿಯತ್ತಾಗಿರೋ ಒಂದು ಹ್ಯೂಮನ್ ಬೀಯಿಂಗ್ನ ಗೆಲ್ಸಿದ್ದಾರೆ ಇವತ್ತು. ಕಾರ್ತಿಕ್ ಯಾರನ್ನೂ ತುಳಿಯೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ಫ್ರೆಂಡ್ಶಿಪ್ ಅಂತ ಬಂದರೆ ನಿಂತಿದ್ದಾರೆ, ಗೇಮ್ ಅಂತ ಬಂದರೆ ಫ್ರೆಂಡ್ಶಿಪ್ನು ಕೂಡ ಆಚೆ ಇಟ್ಟಿದ್ದಾರೆ. ಒಂದು ಹಾರ್ಡ್ ವರ್ಕಿಂಗ್ ಪರ್ಸನ್ಗೆ ವಿನ್ನಿಂಗ್ ಮೂಮೆಂಟ್ ಸಿಕ್ಕಿದೆ ಇವತ್ತು. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಮತ್ತು ನಾನು ಎಲ್ಲರಿಗೂ ಹೇಳ್ತಿದ್ದೆ, ಪ್ಲೀಸ್ ಸಿಂಪತಿಗೆ ಒಳಗಾಗಬೇಡಿ, ಪ್ಲೀಸ್ ಸಿಂಪತಿಗೆ ಒಳಗಾಗಬೇಡಿ ಅಂತ. ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಸಂಗೀತನ, ಪ್ರತಾಪ್ನ ಅಂತ ಇದ್ರು. ಇಲ್ಲ, ನಾನು ಹೈಲೈಟ್ ಮಾಡ್ತಾ ಇದ್ದಿದ್ದು ಕಾರ್ತಿಕ್ನ ಅಷ್ಟೇ, ಕಾರ್ತಿಕ್ ಆ್ಯಂಡ್ ವಿನಯ್. ಹೇಗಂದರೆ ಅವರಷ್ಟು ಚೆನ್ನಾಗಿ ಗೇಮ್ ಯಾರೂ ಆಡಿಲ್ಲ, ಅವರು ಮೋಸ್ಟ್ ಡಿಸರ್ವಿಂಗ್ ಬಿಗ್ ಬಾಸಲ್ಲಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೆ ಅಷ್ಟೇ. ಎಷ್ಟೊಂದು ಜನ ನನಗೆ ಕಾರ್ತಿಕ್ ಬಕೆಟ್ ಅಂತ ಅಂದರು. ಅದು ನಿಮ್ಮ ಒಪಿನಿಯನ್, ನಾನು ನಿಜವಾಗ್ಲೂ ಸ್ವೀಕರಿಸ್ತೀನಿ. ಬಟ್ ನಾನು ನಿಜವಾಗ್ಲೂ ಇವತ್ತಿಗೂ ಹೇಳ್ತೀನಿ, ಕಾರ್ತಿಕ್ ಇಸ್ ಅ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್ ಟು ವನ್ ಅ ಟ್ರೋಫಿ ಆ್ಯಂಡ್ ಯು ವಾನ್ ಇಟ್. ಅದ್ರ ಮೇಲೆ ತುಂಬಾ ಖುಷಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಬೇಜಾರಾಗೋದಂದರೆ ವಿನಯ್ ಅವ್ರದ್ದು. ವಿನಯ್ ಅವರು ಆ್ಯಕ್ಚುಲಿ ಐದರ್ ಟಾಪ್ 2 or 3 ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಅಷ್ಟು ಬೇಗ ಆಚೆ ಬಂದರು. ಯಾಕಂದರೆ ಬಿಗ್ ಬಿ ಟೀಮ್ ಅವರು ಅವರಿಗೆ ತುಂಬ ಅನ್ವಾಂಟೆಡ್ ಹೈಪ್ ಕೊಟ್ಟರು ಅಂತಲೇ ಹೇಳ್ಬೋದು. ನಿಮ್ಮದು ನ್ಯೂಯಾರ್ಕ್ ಟವರ್ ಮೇಲೆ ಹಾಕಿದ್ದಾರೆ ಬ್ಯಾನರು ಅಂತೆಲ್ಲನೇ ಹೇಳಿದ್ರು. ಅದು ಅನ್ವಾಂಟೆಡ್ ಆಗಿತ್ತು. ಹೇಗೆಂದರೆ ಅಷ್ಟೊಂದು ಹೈಪ್ ಕೊಟ್ಬಿಟ್ಟು ಅವರೇ ವಿನ್ ಆಗ್ತಾರಲ್ಲ ಅಂದರೆ ರನ್ನರ್ ಆಗ್ತಾರ ಅನ್ನೋಷ್ಟು ಹೈಪ್ ಕ್ರಿಯೇಟ್ ಮಾಡಿಬಿಟ್ಟು ಸಡನ್ನಾಗಿ ಆಚೆ ಕರ್ಕೊಂಡು ಬಂದಿದ್ದು. ಅವ್ರ ಫ್ಯಾಮಿಲಿಗೂ ಕೂಡ ಎಷ್ಟು ಎಫೆಕ್ಟ್ ಆಯಿತು ಅಂತ ನೀವೇ ನೋಡಿದ್ರಿ. ಪಾಪ ಅವ್ರ ಮಗ ಎಷ್ಟೊಂದು ಹತ್ರು ಅಂತ. ಸೊ ಅದೊಂದು ಸೆಗ್ಮೆಂಟ್ ನನಗೆ ಇಷ್ಟ ಆಗಿಲ್ಲ. ಮೋಸ್ಟ್ಲಿ ವಿನಯ್ ಅವ್ರಿಗೆ ಇನ್ನೂ ಬೆಟರ್ ಪ್ಲೇಸ್ ಕೊಡ್ಬೋದಾಗಿತ್ತೇನೋ ಅಂತ ನನಗೆ ಅನ್ನಿಸ್ತು, ಆ್ಯಸ್ ಎ ಆಡಿಯನ್ ನಾನು ನೋಡೋದಾದರೆ. ಇದಿಷ್ಟು ನನಗೆ ಇಷ್ಟ ಆಗಿದ್ದು. ಇನ್ನೆಲ್ಲರಿಗೂ ಓಕೆ, ಅವರು ಡಿಸರ್ವಿಂಗ್ ಪೊಸಿಷನ್ನೇ ಸಿಕ್ಕಿದೆ ಅಂತ ನನಗೆ ಅನ್ನಿಸ್ತು. ಇದು ನಾನು ಈ ವಿನ್ನಿಂಗ್ ಮೂಮೆಂಟಲ್ಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಬಟ್ ನಾನು ನಿಮಗೆ ಒಂದು ಸಾರಿ ಕೇಳೋದು ಅನ್ಸಿದ್ರೆ, ನಾನು ಫಿನಾಲೆ ದಿನ ನಾನು ಯಾವುದೂ ರಿವ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಮೈಗೆ ಹುಷಾರಿರಲಿಲ್ಲ. ಬಟ್ ಈಗ ಕಾರ್ತಿಕ್ ವಿನ್ ಆಗಿದ್ದಾಳ, ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮನೇಲೇ ಯಾರೋ ಒಬ್ರು ಗೆದ್ದಿದ್ದಾರೇನೋ ಅನ್ನೋ ಫೀಲ್ ಬಂತು. ಸೊ ಸರಿ, ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಫುಲ್ ವೀಡಿಯೋಸ್ನ ನಾನು ನೋಡೋಕ್ಕೆ ಟ್ರೈ ಮಾಡಿ. ನಾನು ಯಾವಾಗಲೂ ವೀಡಿಯೋಲಿ ಹೇಳೋದು ಇದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.